ಇದು ನಮ್ಮ ಚಿಕ್ಕಮಗಳೂರು ಟ್ರಿಪ್ನ ನೆಕ್ಸ್ಟ್ ಪಾರ್ಟ್. ಸೆಕೆಂಡ್ ಡೇ ನಾವು ರೆಡಿಯಾಗಿ ಹೊರಟಿದ್ದು ಯಗಚಿ ಡ್ಯಾಮ್ಗೆ. ನಾವು ಹೋದಾಗ ನೀರು ಜಾಸ್ತಿನೇ ಇತ್ತು. ವಾಟರ್ ಅಡ್ವೆಂಚರ್ ನೋಡ್ತಾ ಇರೋರಿಗೆ ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಕೂಡ ಅವೈಲೇಬಲ್ ಇದೆ. ನಾವು ಅದನ್ನು ಸ್ಕಿಪ್ ಮಾಡಿ ಮುಂದಿನ ಜಾಗಕ್ಕೆ ಹೋದ್ವಿ. ಈ ಜಾಗಕ್ಕೆ ಮಾತ್ರ ನೀವು ಓನ್ ವೆಹಿಕಲಲ್ಲಿ ಹೋಗಲೇಬೇಡಿ, ಇಲ್ಲಿ ಜೀಪಲ್ಲೇ ಹೋಗೋಕ್ಕಾಗೋದು. ನಾವೊಂದು ಅರ್ಧ ಕಿಲೋಮೀಟರ್ ನಮ್ಮ ಕಾರ್ನೇ ತೊಗೊಂಡು ಹೋಗಿದ್ವಿ, ಆಮೇಲೆ ರಿಯಲೈಸ್ ಆಗಿ ವಾಪಸ್ ಬಂದ್ವಿ. ಇದು ಝರಿ ವಾಟರ್ಫಾಲ್, ಯೆಟ್ ಅನದರ್ ಬ್ಯೂಟಿಫುಲ್ ಪ್ಲೇಸ್. ಈ ಜಾಗ ಸುತ್ತಮುತ್ತ ನೋಡೋಕೆ ಹಲವಾರು ಜಾಗಗಳಿದೆ, ಆದರೆ ನಾವು ಹೋಗಿದ್ದು ಬಾಬಾ ಬುಡನ್ಗಿರಿಗೆ. ಕೆಲವೊಂದು ಎಕ್ಸ್ಪೀರಿಯನ್ಸಸ್ ಕೆಲವೊಂದು ಜಾಗಗಳಿಗೆ ಹೋದಾಗ ಮಾತ್ರ ಸಿಗುತ್ತೆ. ಮತ್ತೊಂದು ಸುಂದರವಾದ ಜಾಗ. ಎಷ್ಟೊತ್ತಾದರೂ ಹಾಗೆ ನೋಡ್ತಾ ಕೂತ್ಕೊಂಡ್ಬಿಡೋಣ ಅನಿಸುತ್ತೆ. ಟ್ರೆಕ್ಕಿಂಗ್ ಇಷ್ಟಪಡೋರಿಗೆ ಪರ್ಫೆಕ್ಟ್ ಜಾಗ. ಕರೆಕ್ಟಾಗಿ ನಾವು ಅಲ್ಲಿಂದ ಹೊರಟ ಮೇಲೆ ಮಳೆ ಶುರು ಆಯಿತು. ಆನ್ ದ ವೇ ಈ ಫಾಲ್ಸ್ ಕೂಡ ಹೋಗ್ಬೋದು. ಹೋಮ್ ಸ್ಟೇಗೆ ಹೋದ್ಮೇಲೆ ಲೇಟ್ ನೈಟ್ವರೆಗೂ ಫೈರ್ ಕ್ಯಾಂಪ್ ಹತ್ರನೇ ಟೈಮ್ ಸ್ಪೆಂಡ್ ಮಾಡಿದ್ವಿ. 3ನೇ ದಿನ ಬೆಳಗ್ಗೆ ಕಾಫಿ ತೋಟದಲ್ಲಿ ಒಂದು ವಾಕ್ ಹೋಗಿ ಬಂದ್ವಿ. ಈ ಹೋಮ್ ಸ್ಟೇ ಓನರ್ ಒಬ್ಬರು ಟೆಕ್ಕಿ, ಬಟ್ ಅವ್ರು ನಮ್ಮನ್ನು ಟ್ರೀಟ್ ಮಾಡಿದ ರೀತಿ ನನಗೆ ತುಂಬಾ ಇಷ್ಟ ಆಯಿತು. ತುಂಬ ಸರಳವಾದ ವಿರಳವಾದ ಜನ. ನಾನು ಈ ಜಾಗನ ಖಂಡಿತ ರೆಕಮೆಂಡ್ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಈ ಲವ್ ಮಾಕ್ಟೇಲ್ 2 ಶೂಟ್ ಮಾಡಿರೋಂಥ ಜಾಗಕ್ಕೆ ಹೋಗೋಣ ಅಂತ ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ಬಂದ್ವಿ. ಬ್ಯಾಂಗ್ಳೂರಿಗೆ ಬೇಗ ವಾಪಸ್ ಹೋಗಬೇಕಿತ್ತು, ಸೊ ಈ ಜಾಗ ಮುಗಿಸ್ಕೊಂಡು ಆನ್ ದ ವೇ ಅಬ್ಬಿ ಫಾಲ್ಸ್ ನೋಡಿಕೊಂಡು ನಮ್ಮೂರ ಕಡೆ ಹೊರಟ್ವಿ. ಬ್ಲಾಗ್ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ, ಮತ್ತೆ ಸಿಗೋಣ.